ಶಿವಮೊಗ್ಗ ಲೋಕಸಭಾ ಕ್ಷೇತ್ರದೊಳಗೆ ಇಲ್ಲೊಂದು ಜಾಗದಲ್ಲಿ ಇದೀನಿ. ಇಲ್ಲೊಂದಿಷ್ಟು ಜನ ಕೂತಿದ್ದಾರೆ, ಅವ್ರನ್ನ ಮಾತಾಡಿಸ್ಬೇಕು ಅನ್ನೋಂಥ ಪ್ರಯತ್ನ ಮಾಡ್ತೀನಿ. ನೋಡೋಣ ಏನ್ ಹೇಳ್ತಾರೆ ಅಂತೇಳಿ. ಹೇಳಿ, ಏನಾಗುತ್ತೆ ಈ ಸಲ? ಕಾಂಗ್ರೆಸ್ ಏಕೆ ಬರ್ಬೇಕು ಅಂತ ಹಾ ಬರ್ಬೇಕು ಕಾಂಗ್ರೆಸ್ ಅಂತ ಯಾಕೆ ಗೊತ್ತಿಲ್ಲ. ಹೋಟೆಲ್ ಕಾಂಗ್ರೆಸ್ ಬರ್ಬೇಕು. ಅವ್ರು ಬರ್ಬೇಕು. ಸರ್ ನಮಸ್ತೆ. ಕಾಂಗ್ರೆಸ್ ಯಾಕೆ? ಸಿದ್ದರಾಮಯ್ಯರು ಒಳ್ಳೆ ಜನ, ಆಮೇಲೆ ಇವರು ರಾಹುಲ್ ಗಾಂಧಿನೂ ಒಳ್ಳೆ ಜನ, ಹಾ ಹಾಗಾಗಿ ಕಾಂಗ್ರೆಸ್ ಬರ್ಬೇಕು. ಅದಕ್ಕೋಸ್ಕರ ಕಾಂಗ್ರೆಸ್ ಬರೋದು. ಇಲ್ಲಿ ಫಸ್ಟ್ ಫೈಟ್ ಇದೆಯಾ ಈ ಸಲ? ಫೈಟ್ ಇದೆ, ಕಷ್ಟ ಇದೆಯಾ ಈ ಸಲ? ಈ ಸತಿ ಕಷ್ಟ ಇದೆ. ಯಾರು ಗೆಲ್ಬೋದು ಇಲ್ಲಿ? ಇಲ್ಲಿ ಇವರು ಶಿವರಾಜ್ ಕುಮಾರ್ ಹೆಂಡತಿ ಗೆಲ್ಬೋದು. ಅವರೇ ಗೆಲ್ಬೋದಾ? ಬಟ್ ಈಶ್ವರಪ್ಪನವ್ರು ನಿಂತಿದ್ದಾರೆ. ಅವರು ಅದೇ ಅವರಿಬ್ರು ಇದಾಗಿ ಯಾರು ಓಟ್ ಕಿತ್ಕೊಳ್ತಾರ ಅನ್ಸುತ್ತೆ? ಈಶ್ವರಪ್ಪರೇ ಒಂದು ಸ್ವಲ್ಪ. ಹೌದಾ? ಯಾರು ಡಮ್ಮಿ ಆಗ್ಬೋದು ಈ ಸಲ? ಈಶ್ವರಪ್ಪರೇ ಡಮ್ಮಿನೇ. ಹೌದಾ? ಓಕೆ. ಇಲ್ಲೇನಾ? ಇದೆ. ಯಾರು ಗೆಲ್ಬೋದು ಈ ಸಲ? ನೀವ್ ಯಾರಿಗೆ ಹಾಕ್ಬೇಕು ಅನ್ಸುತ್ತೆ? ಬಿಜೆಪಿ. ಏಕೆ? ಫೈಟ್ ಇದೆಯಾ ಈ ಸಲ? ಗೊತ್ತಿಲ್ಲ ಸರ್, ಅವೆಲ್ಲ. ಸರ್ ಏನ್ ಸರ್ ಈ ಸಲ ಎಲೆಕ್ಷನ್ ಶಿವಮೊಗ್ಗದಲ್ಲಿ? ಬಿಜೆಪಿ. ಬಿಜೆಪಿ ಯಾಕೆ? ಬಿಜೆಪಿ ಸ್ವಲ್ಪ ಚೆನ್ನಾಗಿ ಮಾಡಿದಾರಲ್ಲ ಅನುಕೂಲ. ಈ ಕಾಂಗ್ರೆಸ್ ಸರ್ ನಾವು ಚೆನ್ನಾಗಿ ಮಾಡಿದೀವಿ ಅಂತಾರಲ್ಲ ಬಡವರಿಗೋಸ್ಕರ. ಏನಾದ್ರು ನಮ್ಗೆ ಅದು ಗೊತ್ತಿಲ್ಲ ನಿಮ್ಗೆ. ಒಟ್ನಲ್ಲಿ ಬಿಜೆಪಿ ಅಂತಾನೆ. ಈಶ್ವರಪ್ಪನವ್ರು ನಿಂತಿದಾರಲ್ಲ, ಇದು ಯಾರಿಗೆ ಕಂಟಕ ಆಗತ್ತೆ? ಅದು ಏನು ಗೊತ್ತಿಲ್ಲ. ಗೊತ್ತಿಲ್ಲ. ಸರ್ ಹೇಳಿ. ಸರ್ ಮೋಸ ಆಗ್ಯದ ಸರ್, ಹಾ? ಈ ಸರಿ ಅಷ್ಟು ಹಂಗಿದೆ. ಇಷ್ಟು ಹಂಗೆ ಇದೆ. ಯಾರು ಗೆಲ್ಬೋದು ಅನ್ಸುತ್ತೆ ಈ ಸಲ? ಯಾರು ಗೆಲ್ಬೋದಂತ ಹೇಳಕ್ಕಲ್ಲ ಸರ್. ನೀರಾಳ ಕಂಬ ಎತ್ತ ವಾಲ್ತದಂತ ಗೊತ್ತಾಗಲ್ಲ. ಹೌದಾ? ಡಮ್ಮಿ ಯಾರು ಹಾಕ್ತಾರೆ? ಅದು ಹೇಳಕ್ಕೆ ಆಗಲ್ಲ ಸರ್, ಅದು ಹೇಳಕ್ಕೆ ಆಗಲ್ಲ. ಯಾರು ಗೆದ್ರು ಒಳ್ಳೇದು ಅದನ್ನಾದ್ರು ಹೇಳಿ. ಹಂಗೆ ಹೇಳಕ್ಕೆ ಹಂಗ್ ಬರಲ್ಲ ಸರ್. ಅಲ್ಲ, ಯಾರು ಗೆದ್ರೆ ಒಳ್ಳೇದಂತಾದ್ರೂ ಹೇಳಿ. ಸಿದ್ದರಾಮಯ್ಯ ಬರಕ್ ಸರ್. ಸಿದ್ದರಾಮಯ್ಯ ಯಾಕೆ? ಅವ್ರು ಇದ್ರೆ ಸ್ವಲ್ಪ ಚೆನ್ನಾಗಿ ಸರ್. ಬಡವರು ಗ್ಯಾರಂಟಿಗಳೆಲ್ಲ ಕೊಟ್ಟಿದಾರೆ ಅಂತ ಗ್ಯಾರಂಟಿ ಕೊಡ್ತಾರೆ. ಅನುಕೂಲ ಆಗ್ತಿದ್ಯಾ? ಹೌದು, ಹೆಣ್ಣು ಮಕ್ಕಳಿಗೆಲ್ಲ ಸ್ವಲ್ಪ ಎಲ್ಲ ಅನುಕೂಲ ಆಗೈತೆ. ಬಟ್ ಗಂಡು ಮಕ್ಕಳು ಬೈತಾ ಇದ್ರು ಎಲ್ಲ ನಮ್ದು ಗಂಡು ಮಕ್ಕಳು ಬೈಯರ್ ಬೈತಾರೆ ಸರ್, ಎಲ್ಲರೂ ಬೈತಾರೆ. ನೀವೇನ್ ಬೈಯಲ್ಲ? ಹಾ? ನೀವೇನ್ ಬೈಯಲ್ಲ? ಓಕೆ. ಇಲ್ಲೊಬ್ರು ಬೈಕಲ್ಲಿ ಇದಾರೆ, ನೋಡೋಣ. ಸರ್ ಶಿವಮೊಗ್ಗದಲ್ಲಿ ಯಾರು ಗೆಲ್ತಾರೆ ಅನ್ಸುತ್ತೆ? ನಮ್ಮ ರಾಘವೇಂದ್ರ ಅವರೇ ಗೆಲ್ತಾರೆ. ಯಾಕೆ? ಎಲ್ಲ ಅವ್ರ ಮೇಲೆ ಬಹಳ ಭರವಸೆ ಇಟ್ಟಿದ್ದಾರೆ, ಅವರೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈಶ್ವರಪ್ಪನವ್ರು ನಿಂತು ಬಿಟ್ಟಿದ್ದಾರೆ, ಕಷ್ಟ ಆಗಲ್ವಾ? ಅವ್ರದ್ದು ನಿಂತಿದ್ದಾರೆ, ಏನೋ ಅವ್ರಿಗೊಂದು ಸೀಟ್ ಕೊಟ್ಟಿಲ್ಲ ಅಂತೇಳಿ ಅವರು ಬೇಜಾರಾಗಿ ಈ ಥರ ನಿರ್ಧಾರ ತಗೊಂಡಿದ್ದಾರೆ. ಈ ಸಲ ಬಹಳ ಇದು ಮಾಡಿ ನಿರ್ಧಾರ ತಗೊಂಡಿದ್ದಾರೆ. ಬಹಳ ನಮಗೂ ಬೇಜಾರಾಗತ್ತೆ ಈಶ್ವರಪ್ಪರು ಹಿಂಗಾಗಿದೆ ಅಂತೇಳಿ. ಬಟ್ ರಾಘವೇಂದ್ರ ಅವ್ರು ಓಟ್ ಕಿತ್ಕೊಳ್ತಾರ, ಅವರು ಬಿಜೆಪಿ ಓಟ್ಗಳನ್ನ. ಬರುತ್ತೆ ಅವರಿಗೆ. ಇದ್ರಲ್ಲಿ ಮಾತ್ರ ಲೋಕಸಭೆದ ಮಾತ್ರ ಅವರಿಗಂತೂ ಫಿಕ್ಸ್. ಅಲ್ಲ, ಈಗ ಈಶ್ವರಪ್ಪನವ್ರು ಕಿತ್ಕೊಳ್ಳೋದಿಲ್ವಾ ಓಟನ್ನ? ಸಿಗತ್ತೆ, ಆದ್ರೂ ಈಗ ಇದು ನೋಡ್ತಾರೆ ಅಷ್ಟೇ. ಡಮ್ಮಿ ಯಾರು ಹಾಕ್ತಾರೆ ಈ ಬಾರಿ 3 ಜನರಲ್ಲಿ? 3 ಜನರಲ್ಲಿ ಕಾಂಗ್ರೆಸ್ ಒಂಚೂರು ಇದು. ನಮಗೆ ಇಲ್ಲಿ ಶಿವಮೊಗ್ಗ ಅಂತೂ ಬಿಜೆಪಿ ಪಕ್ಕ. ಅಲ್ಲ, ಡಮ್ಮಿ ಯಾರು ಹಾಕ್ಬೋದು 3ರಲ್ಲಿ? 3ರಲ್ಲಿ ಈಶ್ವರಪ್ಪರ ಸ್ವಲ್ಪ. ಹೌದಾ? ಏನ್ ಸರ್ ಈ ಸಲ ಯಾರು ಗೆಲ್ಬೋದು ಅನ್ಸುತ್ತೆ? ನನ್ನ ಪ್ರಕಾರ ಈಶ್ವರಪ್ಪರು ಬರ್ಬೋದು ಅನ್ಸುತ್ತೆ. ಈಶ್ವರಪ್ಪನವ್ರೆ? ಓ ಸೂಪರ್. ಯಾರು ಡಮ್ಮಿ ಹಾಕ್ತಾರೆ? ಡಮ್ಮಿ ಅಂತ ಎಲ್ಲರೂ ಒಂದೇ ಫೈಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ಡಮ್ಮಿ ಗಿಮ್ಮಿ ಅಂತ ಯಾರು ಇದಿಲ್ಲ. ಅಲ್ಲ, ಯಾರಾದ್ರೂ ಒಬ್ರು ಆಗ್ಬೇಕಲ್ಲ 3ನೇ ಸ್ಥಾನಕ್ಕೆ ಹೋಗೋರು ಯಾರು? ಈಗ ಅವ್ರಿಬ್ರಲ್ಲಿ ಯಾರು ಅಂತ ಬಿಜೆಪಿಯಲ್ಲಿ ತಪ್ಪರೆ ಈಶ್ವರಪ್ಪರ ಬರ್ಬೋದು. ಹೌದಾ? ಯಾಕೆ ಈ ಗ್ಯಾರಂಟಿಗಳೆಲ್ಲ ಕಾಂಗ್ರೆಸ್ಗೆ ಲಾಭ ಆಗಲ್ವಾ? ಲಾಭ ಇದೆ. ಈಗ ಹೆಂಗಾಗತ್ತೆ ಅಂದ್ರೆ ಇವರಿಬ್ರಲ್ಲಿ ಅವರೇ ಬಂದ್ರು ಅಂತ ಬಂದ್ರು ಹೇಳಕ್ಕಾಗಲ್ಲ. ಆದ್ರೂ ಇಬ್ಬರ ನಡುವೆ 3ನೇದವರಿಗೆ ಸರಿ ಹಂಗೆ ಕೆಜೆಪಿ ಬಿಜೆಪಿ ಬೇರೆ ಮಾಡ್ಕೊಂಡು ಕಾಂಗ್ರೆಸ್ ಬಂತು. ಈ ಸರಿ ಏನಾಗತ್ತೋ ಗೊತ್ತಿಲ್ಲ, ಹೇಳಕ್ ಬರಲ್ಲ ಅಂತ. ಶಿವಮೊಗ್ಗದಲ್ಲಿ ಫೈಟ್ ಇದೆ. ಓಕೆ 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 ಓಕೆ. ಏನ್ ಸರ್ ಶಿವಮೊಗ್ಗದಲ್ಲಿ? ಶಿವಮೊಗ್ಗದಲ್ಲಿ ಏನ್ ಸರ್ ಅಂತಂದ್ರೆ ಯಾರು ಗೆಲ್ತಾರೆ? ರಾಘವೇಂದ್ರ. ಯಾಕೆ? ಅವರೇ ಬರ್ಬೇಕು, ಕೆಲಸ ಮಾಡಿದ್ದಾರೆ. ಹೌದಾ? ಕಷ್ಟ ಅಂತಾರೆ ಈ ಸಲ? ಸಾಧ್ಯನೇ ಇಲ್ಲ, ಅವರೇ ಬರೋದು. ಈಶ್ವರಪ್ಪನವರು? ಅದು ಗೊತ್ತಿಲ್ಲ. ಈಶ್ವರಪ್ಪನವ್ರು ಓಟ್ ಕಿತ್ಕೊಳ್ಳಲ್ವಾ ಬಿಜೆಪಿ ಓಟನ್ನ? ಎಷ್ಟು ಓಟ್ ಕಿತ್ಕೊಂತಾರೆ, ಆದ್ರೂ ಕೂಡ ರಾಘವೇಂದ್ರನೇ ಬರೋದು. ಕಾಂಗ್ರೆಸ್ ಈಗ ಲಾಭ ಆಗಲ್ವಾ ಗ್ಯಾರಂಟಿಗಳಿಂದ? ಹೆಣ್ಮಕ್ಳೆಲ್ಲ ಕಾರಣಕ್ಕೂ ಇಲ್ಲ, ಯಾವ ಗ್ಯಾರಂಟಿ ಯಾರಿಗೂ ಬಂದಿಲ್ಲ. ಹೆಣ್ಮಕ್ಳು ಹಾಕ್ಬೋದಪ್ಪ, ನಿಮಗ್ ಬಂದಿಲ್ಲ ಅಂದ್ರೆ? ಹೆಣ್ಮಕ್ಳು ಹಾಕಲ್ಲ, ನಮ್ಗೆಲ್ಲ ಬಂದಿಲ್ಲ, ನಾವ್ ಹಾಕಲ್ಲ. ನೀವ್ ನಿಮಗ್ ಬಂದಿರ ಹಾಕೋರು ನೀವು? ನಾವು ಬಂದಿದ್ರು ಹಾಕಲ್ಲ, ಬಂದ್ರು ಹಾಕಲ್ಲ, ಬೇಡ ಗ್ಯಾರಂಟಿ. ಓಕೆ ಓಕೆ. ಇಲ್ಲೂ ಇದಾರೆ. ಸರ್ ನಮಸ್ತೆ. ಏನ್ ಸರ್ ಈ ಸಲ ಎಲೆಕ್ಷನ್ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ? ಸರ್ ಜನ ಏನು ದೊಡ್ಡರಲ್ಲ, ಆದ್ರೂ ಎಲ್ಲರೂ ಒಳ್ಳೆ ವ್ಯಕ್ತಿ, ಒಳ್ಳೆ ಕಾಮಗಾರಿ ಮೇನ್ ನೋಡೋದು ಇಂಪಾರ್ಟೆಂಟ್. ಕೆಲಸಗಳು ನೋಡ್ತಾರೆ ಸರ್. ವ್ಯಕ್ತಿ ಯಾರೇ ಇರ್ಲಿ, ಮೇನ್ ಪಕ್ಷ ಯಾವ್ದೇ ಇರ್ಲಿ, ಮೇನ್ ಕೆಲಸ ಕಾಮಗಾರಿ ಯಾರು ಮಾಡಿದ್ದಾರೆ? ಸರ್ ರಾಘಣ್ಣವರು ಮಾಡಿದ್ದಾರೆ. ಈ ಸಲ ಬಹಳ ಕಷ್ಟ ಅಂತಾರೆ ಸರ್. ಏನೇ ಕಷ್ಟ ಆದ್ರೂ ಅವ್ರು ಗೆಲ್ಲೋದು ಖಚಿತ. ಅವ್ರೆ ಈಶ್ವರಪ್ಪನವ್ರು ನಿಂತ್ಬಿಟ್ಟಿದ್ದಾರೆ, ಓಟ್ ಕಿತ್ಕೊಳ್ಳಲ್ವಾ? ಸರ್ ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ ಸರ್. ಆದ್ರೆ ಗೆಲ್ಲೋದು ಇವರೇ ಅಲ್ವಾ? ಡಮ್ಮಿ ಯಾರು ಹಾಕ್ತಾರೆ ಈ ಬಾರಿ ಎಲೆಕ್ಷನ್ ಒಳಗೆ? ಸರ್ ಕಾದು ನೋಡ್ಬೇಕು. ಸಮೀಕ್ಷೆ ನಾವ್ ಹೇಳಕ್ಕಾಗಲ್ಲ, ಕಾದು ನೋಡೋಣ. 4ನೇ ತಾರೀಕು ಬರುತ್ತಲ್ವಾ, ಅವಾಗ ನೋಡೋರು. ಏನ್ ಸರ್ ಈ ಸಲ ಹೆಂಗಿದೆ ಶಿವಮೊಗ್ಗದಲ್ಲಿ? 200% ಗೀತಾ ಶಿವರಾಜ್ ಕುಮಾರ್ ಗೆಲ್ತಾರೆ ಸರ್. ಹೌದಾ? 200%.
ಸರ್ ಭದ್ರಾವತಿಲಿ VSL ಮುಳುಗಿಸ್ಬಿಟ್ರು ಸರ್ ರಾಘವೇಂದ್ರ ಅವರು. ಸಾವಿರಾರು ಜನ ರೋಡಿಗೆ ಬಂದ್ರು. ಅವ್ರ ಅಭಿವೃದ್ಧಿ ಕಾಣಿಸಲ್ಲ, ಬರೀ ದುಡ್ಡು ಮಾಡೋದು. ಅಭಿವೃದ್ಧಿ ಇಲ್ಲಿ ಕಾಣುತ್ತೆ, ರಾಯಲ್ ಮಾರ್ಕೆಟ್ ಹೋಟ್ಲ್ ಒಂದು ಕೊಡುತ್ತೆ ಈ ರೋಡಲ್ಲಿ. ಬರೀ ಅಪ್ಪ ಮಕ್ಕಳು ಆಸ್ತಿ ಮಾಡೋದು ಅಷ್ಟೇ ಮಾಡೋದು, ಬೇರೆ ಅವ್ರು ಏನು ಮಾಡಲ್ಲ. ವೈಯಕ್ತಿಕ ಆಸ್ತಿ ಮಾಡೋ ಗಿರಾಕಿಗಳವರು ಯಡಿಯೂರಪ್ಪ. ಅವರೇ ಗೆದ್ಕೊಂಡು ಬರ್ತಿದ್ದಾರೆ 2009ರಿಂದ. ಅದೇ ಜನಗಳು ಈಗ ಅರಿವಾಗಿದೆ. ಗೀತಾ ಶಿವರಾಜ್ಕುಮಾರ್ ಅವರು 2 ಬಾರಿ ನಿಂತರು ಸೋತರು, ಒಂದೇ ಸರಿ ನಿಂತು ಸೋತಿದ್ರು. ಈ ಸಲ ಗೆಲ್ತಾರೆ. ಅವ್ರು ಬಂಗಾರಪ್ಪ ಅವರು ಹೆಸರು ಬಹಳ ಚೆನ್ನಾಗಿ ಓಡ್ತಿದೆ, ಹಂಗಾಗಿ ಋಣ ತೀರ್ಸ್ಬೇಕು ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಬಂಗಾರಪ್ಪನವರು ಸೋತಿದ್ರು. ಅಲ್ಲ ಸರ್, ಅವ್ರು ಋಣ ತೀರ್ಸೋ ಟೈಮ್ ಸರ್, ಸತ್ ಮೇಲೆ ಅವ್ರು ಋಣ ತೀರ್ಸ್ಬೇಕು ಅಂತ ಬಂದಿದೆ, ಎಲ್ಲರಿಗೂ ಕಿಚ್ಚು ಬಂದಿದೆ. ಇವ್ರ ಅಪ್ಪ ಮಕ್ಕಳು ದೌರ್ಜನ್ಯ ಜಾಸ್ತಿ ಆಗಿದೆ. ಆಮೇಲೆ ಈಶ್ವರಪ್ಪ ನಿಂತಿರೋದು ಪ್ಲಸ್ ಪಾಯಿಂಟ್ ಆಗಿದೆ ಸರ್. ನಿಮಗೆ ಪ್ಲಸ್ ಪಾಯಿಂಟ್. ಹೌದು ಸರ್, ಕಾಂಗ್ರೆಸ್ ಏನ್ ಸರ್ ಈ ಸಲ? ಈ ಸತಿ ಗೀತಾರಾಜ್ ಶಿವರಾಜ್ಕುಮಾರ್ ಅವರು 100ಕ್ಕೆ 100 ಗೆಲ್ಲ ಅನಿವಾರ್ಯ ಇದೆ. ಯಾಕೆಂದ್ರೆ ಈಗಾಗಲೇ ಸರ್ಕಾರ 5 ಗ್ಯಾರಂಟಿ ಏನು ಬಡ ಮಕ್ಕಳಿಗೆ ತಲುಪ್ತಕ್ಕಂಥ ಏನು 5 ಗ್ಯಾರಂಟಿ ಇದೆ, ಜನಗಳಿಗೆ ಎಲ್ರಿಗೂ ಕೂಡ ಜನಗಳಿಗೆ ತಲುಪಿದೆ. ಈಗಾಗಲೇ ಕೇಂದ್ರ ಸರ್ಕಾರ ಬಂದರೂ ಕೂಡ ಮತ್ತೆ 5 ಗ್ಯಾರಂಟಿಗಳನ್ನ ಬಡ ಜನತೆಗೆ ಕೊಡ್ತೀವಿ ಅಂತಕ್ಕಂಥ ಭರವಸೆ ಇಟ್ಟಿದ್ದಾರೆ. ಗ್ಯಾರಂಟಿಗಳ ಮೇಲೆ ಖಂಡಿತವಾಗ್ಲೂ ವಿಶ್ವಾಸ ಇದೆ. ಜನ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಏನ್ ಸರ್ ಈ ಸಲ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ? ರಾಘಣ್ಣ ಗೆಲ್ಲೋದು 100ಕ್ಕೆ 100 ನಿಶ್ಚಿತ ಸರ್. ಯಾಕೆ? ಈಗ ನಮಗೆ JDS ಮತ್ತೆ BJP 9 ಅಭ್ಯರ್ಥಿ ಹಾಕಿರೋದ್ರಿಂದ 100ಕ್ಕೆ 100% ರಾಘಣ್ಣ ಅಂತಾರೆ. ಈಶ್ವರಪ್ಪನವ್ರು ಓಟ್ ಕಿತ್ಕೊಂಡ್ಬಿಡ್ತಾರಂತಾರೆ. ಈಶ್ವರಪ್ಪನವರು ಸ್ಥಳೀಯವಾಗಿ ಅವ್ರೇನ್ ಮಾಡ್ಬೇಕು ಕೆಲಸ ಮಾಡ್ತಿದ್ದಾರೆ. ಅವ್ರದ್ದು ಸಾಂಪ್ರದಾಯಿಕ ಮತ ಏನಿದೆ ಅವ್ರು ತಗೋತಾರೆ. ಓಟ್ ಕಿತ್ಕೊಳ್ಳಲ್ವಾ ಈಶ್ವರಪ್ಪನವರು? ತಗೋತಾರೆ ಸರ್, ತಗೋತಾರೆ. ಆದ್ರೂ ಕೂಡ ಕಳೆದ ಬಾರಿ ಲೀಡಲ್ಲಿ ಸ್ವಲ್ಪ ನಮಗೆ ವ್ಯತ್ಯಯ ಆಗ್ಬೋದು ಬಿಟ್ರೆ, ಈ ಬಾರಿ JDS ಅಲೈನ್ಸ್ ಆಗಿರೋದ್ರಿಂದ ಹೆಚ್ಚು ಕಡಿಮೆ 3 ಲಕ್ಷ ಮತ ಅಂತರದಿಂದ ರಾಘಣ್ಣ ಗೆಲ್ತಾರೆ. 3 ಲಕ್ಷ ಅಂತರ. ಖಂಡಿತ ಸರ್. ಗ್ಯಾರಂಟಿಗಳ ಮುಂದೆ ಎಲ್ಲ ಕಷ್ಟ ಅಂದ್ಬಿಡ್ತಾರೆ, ಹೆಣ್ಮಕ್ಳೆಲ್ಲ ಆಗ್ಬಿಡ್ತಾರೆ ಅಂತಾರೆ. ಸರ್ ಈಗ ಶಿವಮೊಗ್ಗದಲ್ಲಿ ಏನಿತ್ತು ಏನಿಲ್ಲ ಜನಗಳಿಗೂ ಗೊತ್ತಿದೆ. ಏನ್ ಕೆಲಸ ಆಗಿದೆ ಅಂತಾನು ಜನ ನೋಡಿದ್ದಾರೆ. ಫ್ಲೈ ಓವರ್ ಇರ್ಬೋದು, ರೋಡ್ ಇರ್ಬೋದು, ಏನ್ ಕೆಲಸ ಮಾಡ್ತಾ ಇದ್ದಾರೆ, ರಾಘಣ್ಣ ಏನ್ ಮಾಡ್ತಾ ಇದ್ದಾರೆ, ಆಯ್ತು ಅಂತ ಎಲ್ಲರೂ ಆಸ್ತಿ ಮಾಡ್ತಾರೆ ಸರ್. ಈಗ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಆಸ್ತಿ ಯಾರು ಮಾಡ್ಕೊಳ್ಳಲ್ಲ? ಈಶ್ವರಪ್ಪರು ಮಾಡ್ಕೊಂತಾರೆ, ರಾಘಣ್ಣರು ಮಾಡ್ಕೊಂತಾರೆ, ಎಲ್ಲರೂ ಮಾಡ್ತಾರೆ. ಅದ್ರ ತಕ್ಕಂಗೆ ಕೆಲಸನೂ ಮಾಡ್ತಾ ಇದಾರೆ. ನಮಗೆ ಬೇಕಾಗಿರೋದೇನು? ಕೆಲಸ ಮಾಡೋರು ಬೇಕು. ಎಲ್ಲಿಂದ ಏನ್ ತಂದು ಕೆಲಸ ಮಾಡಬೇಕು, ಶಿವಮೊಗ್ಗ ಹೆಂಗ್ ಇಂಪ್ರೂವ್ ಮಾಡಬೇಕು ಅದನ್ನ ಶಿವಮೊಗ್ಗ ಇಂಪ್ರೂವ್ ಆಗಿದೆ, ಇಂಪ್ರೂವ್ ಮಾಡ್ತಾ ಇದಾರೆ. ಇಂಪ್ರೂವ್ ಮಾಡೋರಿಗೆ ಓಟ್ ಹಾಕ್ತೀವಿ. ಓಕೆ, ಈ ಸಲ ಯಾರು ಡಮ್ಮಿ ಆಗ್ತಾರೆ? ಡಮ್ಮಿ ಕಾಂಗ್ರೆಸ್ ಅಭ್ಯರ್ಥಿನೇ ಆಗ್ಬೋದು ಅಂತ ಹೇಳಿ ಅನ್ಸುತ್ತೆ. ಯಾಕೆ? 3ನೇ ಸ್ಥಾನಕ್ಕೆ ಹೋಗ್ಬೋದು ಅವರು. BJP ರಾಘಣ್ಣ ಗೆದ್ದೇ ಗೆಲ್ತಾರೆ. ಹೌದಾ? ಈಶ್ವರಪ್ಪನವರಿಂದ ಕಷ್ಟ ಆಗತ್ತೆ ಅಂತಾರೆ. ಇಲ್ಲ ಸೋಲಿಸ್ಲೇಬೇಕು ಅಂತ ಹಠ ಇಟ್ಕೊಂಡು ಯಾವುದೇ ಕಾರಣಕ್ಕೂ BJP ಇರೋರ್ನ ಇಲ್ಲಿ ಸೋಲ್ಸಕ್ಕೆ ಆಗದೇ ಇಲ್ಲ. ಅಲ್ಲ, ಹಠ ಹಿಡ್ಕೊಂಡು ಕೂತಿದ್ದಾರೆ ಈಶ್ವರಪ್ಪನವರು. ಅಪ್ಪ ಮಕ್ಕಳನ್ನ ಕಿತ್ತಾಕ್ಬೇಕು. ಅವ್ರದೇ ಸ್ವಂತ ಮತಗಳಿದೆ ಈಶ್ವರಪ್ಪನವ್ರದ್ದು, ಅವ್ರು ಅದನ್ನ ತಗೋಬಹುದು. ಅದ್ ಬಿಟ್ರೆ BJP ಮತಗಳು ಯಾವುದೇ ಕಾರಣಕ್ಕೂ BJPಗೆ ಬಿದ್ದೇ ಬೀಳುತ್ತೆ. ಅವರು BJP ಇದ್ದವರೇ ಅಲ್ವಾ? BJP ಇದ್ದಾರೆ, BJP ತೊರೆದು ಹೋಗಿದಾರಲ್ಲ ಸರ್. ಓಕೆ, ನಮಸ್ತೆ. ಯಾರು ಗೆಲ್ತಾರೆ ಸರ್ ಈ ಸಲ ಶಿವಮೊಗ್ಗದಲ್ಲಿ? ಸರ್ ಇವ್ರು ರಾಘವೇಂದ್ರಣ್ಣ ಬರ್ತಾರೆ. ಯಾಕೆ? ಅವ್ರು ಕೆಲಸ ಮಾಡಿದಣ್ಣ ಶಿವಮೊಗ್ಗದಲ್ಲಿ, ಸುಮಾರು ಕೆಲಸಗಳು. ಏನ್ ಮಾಡಿಲ್ಲ ಅಂತಾರೆ ಯಾರು? ಇಲ್ಲಿಂದ ಅಪ್ಪ ಮಕ್ಕಳು ಬರೀ ಆಸ್ತಿ ಮಾಡ್ಕೊಂಡು. ಅಣ್ಣ ಇಲ್ಲ ಅಣ್ಣ, ಅವರು 100ಕ್ಕೆ 20 ರೂಪಾಯಿ ತಿಂದ್ರು 80 ರೂಪಾಯಿ ಕೆಲಸ ಮಾಡೋದು. ಈ ಏರಿಯಾ ಪೂರಾ ನೋಡ್ರಿ, ಹಂಗೆ ಅಬ್ಸರ್ವ್ ಮಾಡಿ ನೋಡ್ರಿ. 3 ಬ್ರಿಡ್ಜ್ ಮಾಡಿದ್ದಾರೆ, ರೈಲ್ವೆ ಬ್ರಿಡ್ಜ್ಗಳು. ಆಮೇಲೆ ಈ ಕಡೆ ಪಾರ್ಕ್ಗಳೆಲ್ಲ ಪೂರಾ ಅವರೇ ಸರ್ ಮಾಡಿರ್ತಾರೆ. ಕೆಲಸ ಮಾಡಿದ್ದಾರೆ ಸರ್, ಕೆಲಸದ ಬಗ್ಗೆ ಇದಿಲ್ಲ. ಈಗ ಈಶ್ವರಪ್ಪನವ್ರು ಮಾತ್ರ ಹಠ ಇಟ್ಕೊಂಡು ಕೂತಿದ್ದಾರೆ. ಅಪ್ಪ ಅವ್ರು ಹಠ ಇಟ್ಕಿದಾರೆ, ಸೋಲಕ್ಕೆ ಅವ್ರು ಕುಂತಾರೆ ಅಷ್ಟೇ. ಇನ್ನು ಅದರಿಂದ ಏನು ಅವ್ರು ಗೆಲ್ಲದು ಸುಳ್ಳು ಸರ್. 3 ಜನರಲ್ಲಿ ಡಮ್ಮಿ ಆಗೋರು ಯಾರು? ಡಮ್ಮಿ ಆಗೋದು 2 ಕಾಂಗ್ರೆಸ್, ಅದು ಈಶ್ವರಪ್ಪ 2 ಡಮ್ಮಿನೇ ಸರ್. ರಾಘವೇಂದ್ರ ಬರ್ತಾನೆ ಸರ್, ಇಬ್ರು ಡಮ್ಮಿನೇ. ರಾಘವೇಂದ್ರ ಕೆಲಸ ಮಾಡಿದ್ದೀನಿ ಸರ್, ಪಾಪ ಹೇಳ್ಬೇಡ್ದು, ಕೆಲಸ ಮಾಡಿದ್ದಾರೆ. ಗ್ಯಾರಂಟಿ ಮೇಲೆ ಹೆಣ್ಮಕ್ಳು ಹಾಕಲ್ವಾ ಓಟು? ಆ ಗ್ಯಾರಂಟಿ ಹೇಳಿದ್ರೆ ಅವ್ರಿಗೆ ಬರೀ ಮಾರವಾಡಿ ಓಟು, ಲಿಂಗಾಯತ ಓಟ್ ಬಿದ್ದಿದ್ರು ಸರ್. ಅಲ್ಲ, ಗ್ಯಾರಂಟಿಗಳು 2000 ರೂಪಾಯಿ ಗ್ಯಾರಂಟಿ ಅದು ಯಾವ ನಡೆಯಲ್ಲ ಸರ್ ಇಲ್ಲಿ ಶಿವಮೊಗ್ಗದಲ್ಲಿ. ಏನು ನಡೆಯಲ್ಲ. ಏನು ಹೇಳ್ತೀರಾ? ಹೆಣ್ಮಕ್ಳು ಯಾವ ನಡೆಯಲ್ಲ, ಎಲ್ಲ ಬರೀ ಮಾರವಾಡಿಗಳು, ಇವರು ಲಿಂಗಾಯತರು, ಬ್ರಾಹ್ಮಣರುಗಳು ಬಿದ್ರೆ ಅವ್ರಿಗೆ ಗೆದ್ದಂಗೆ. ಯಾವ ಗ್ಯಾರಂಟಿ ನಡೆಯಲ್ಲ. ಓಕೆ, ಸೊ ಆಯ್ತು, ಮುಂದೆ ಹೋಗೋಣ. ಇನ್ನೊಂದಿಷ್ಟು ಜನರನ್ನ ಶಿವಮೊಗ್ಗ ಸರೌಂಡಿಂಗ್ ಅಲ್ಲಿ ನೋಡೋಣ ಬನ್ನಿ.